ಅಭಿನವ ಶಂಕರರು ಅವರು ಈ ಶತರುದ್ರಿಯ ಎನ್ನುವುದು ರುದ್ರೋಪನಿಷತ್ತು ಅಂತ ಕರೀತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ರಾಮಾನುಜಾದಯ ಭಗವತೀಂ ಸೀತಾಂ ಆತ್ಮಸಾತ್ ಕರ್ತು ಪ್ರವೃತ್ತ ರಾವಣವತ್ ಮಹಾಪಾಪಿಷ್ಠಾ ಇತ್ಯಾಸ್ತಾಂ ತಾವತ್. ಇದು ಅಮರಕೋಶ ಓದ್ದವರಿಗೆ ಕೂಡ ಗೊತ್ತಿದೆ ರುದ್ರ ಅಂದರೆ ಯಾರು ಅಂತ. ಆದರೆ ನೋಡಿ, ಆ ರಾಮಾನುಜರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ರುದ್ರ ಎನ್ನುವುದು ಅದು ವಿಷ್ಣು ಪರವಾಗಿದೆ, ಅದು ಶಿವಪರವಾದದ್ದಲ್ಲ ಅಂಥೇಳಿ ಅವ್ರು ಹೇಳ್ತಾರಂತೆ. ಇಲ್ಲಿ ರಾಮಾನುಜಾದಯ ಅಂತ ಅವ್ರು ಬಳಸಿದ್ದಾರೆ. ಅಭಿನವ ಶಂಕರರು ರಾಮಾನುಜರು ಒಬ್ಬರೇ ಅಲ್ಲ, ಇನ್ನೂ ಕೆಲವರು ಅಂಥವರೇ ಇದ್ದಾರಂತೆ. ಅವರು ಹಾಗೆ ವ್ಯಾಖ್ಯಾನ ಮಾಡ್ತಾರಂತೆ. ಈ ಶ್ರೀ ರುದ್ರೋಪನಿಷತ್ತಿನ ಹೃದಯ ಎನ್ನುವಂಥದ್ದು, ಅದರ ತಾತ್ಪರ್ಯ ಎನ್ನುವಂಥದ್ದು ಕೇವಲ ಸಾಂಬ ಪರಬ್ರಹ್ಮದಲ್ಲಿ ಮಾತ್ರ ಇದೆ ಅಂತ ಹೇಳಿದೆ. ಇದನ್ನು ಅದು ಇಲ್ಲ ಅಂತ ಹೇಳ್ತಾರಲ್ಲ ಈ ರಾಮಾನುಜ ಮುಂತಾದವರು. ಇದು ಹೇಗೆ ಅಂತಂದರೆ, ಭಗವತೀಂ ಸೀತಾಂ ಆತ್ಮಸಾತ್ ಕರ್ತು ಪ್ರವೃತ್ತ ರಾವಣವತ್ ಮಹಾಪಾಪಿಷ್ಠಾ. ಅದು ಇಲ್ಲ ಅಂತ ಹೇಳ್ತಾರಲ್ಲ ಈ ರಾಮಾನುಜ ಮುಂತಾದವರು. ಇದು ಹೇಗೆ ಅಂತಂದರೆ, ಭಗವತೀಂ ಸೀತಾಂ ಆತ್ಮಸಾತ್ ಕರ್ತು ಪ್ರವೃತ್ತ ರಾವಣವತ್ ಮಹಾಪಾಪಿಷ್ಠಾ ಅಂಥೇಳಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಹೇಗೆ ಸೀತೆಯನ್ನು ವಶ ಮಾಡಿಕೊಳ್ಬೇಕು ಎನ್ನುವ ರಾವಣನ ಪ್ರಯತ್ನ ನಿಷ್ಫಲವಾಯಿತು, ಹಾಗೆ ಈ ಮತಾಚಾರ್ಯರ ಪ್ರಯತ್ನಗಳು ಕೂಡ ನಿಷ್ಫಲವಾಗಿಯೇ ಇವೆ. ಶ್ರೀ ಹಿತ್ತಲಲ್ಲಿ ಸೂರ್ಯನಾರಾಯಣ ಭಟ್